ಇದು ಬಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ರೀಬಾರ್ನ್ ಜೆ ಸೀರೀಸ್ ಇಂಜಿನ್ನು. ನಿಮಗೆ ಮೊದಲು ಥರ ಕಿಕ್ಕೆಲ್ಲ ಗೊತ್ತಿಲ್ಲ. ಗಾಡಿ ಕಲ್ಲರು ಸ್ಟ್ಯಾಂಡರ್ಡ್ ಮರೂನ್, ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗುತ್ತೆ. ಬ್ಲ್ಯಾಕ್ ಎಲ್ಲರೂ ತಗೊಂಡ್ರು, ಇದು ಸ್ವಲ್ಪ ಒಳ್ಳೆ ಇತ್ತು. ಈಗ ಇದು ಡುವೆಲ್ ABS ಸ್ಟ್ಯಾಂಡರ್ಡ್ ಮಾಡಲ್. ಈಗ ಇನ್ನೊಂದು ಬರ್ತಿತ್ತು, ಈಗ ಸಿಂಗಲ್ ಚಾನಲ್ ABS ವಿತ್ ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್. ಇದು ಸ್ಟ್ಯಾಂಡರ್ಡ್ ವರ್ಷನ್, ಅದು ಬೆಟಾಲಿಯನ್ ಬ್ಲ್ಯಾಕ್ ಅಂತಾರೆ ಅದಕ್ಕೆ. ಮತ್ತು ನಿಮಗೆ ಗಾಡಿ ಸ್ಪೆಸಿಫಿಕೇಷನ್ ಹೇಳೋದಾದ್ರೆ 27 Nm ಟಾರ್ಕ್ ಇತ್ತು, 20 bhp ಇತ್ತು. ಆಮೇಲೆ ಮತ್ತು ನಿಮಗೆ ನಮ್ಮದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅದೆಲ್ಲ ಸೇಮ್ ನಿಮ್ಮ ಕ್ಲಾಸಿಕ್ ಕಂಡಂಗೆ ಬಂತು. ಸೊ ಇಂಜಿನ್ ಕಾನ್ಫಿಗರೇಷನ್ನು, ಇಂಜಿನ್ನು ಎಲ್ಲ ಸೇಮ್ ಕ್ಲಾಸಿಕ್ ಕಂಡಂಗೆ ಇತ್ತು, ಏನು ಡಿಫ್ರೆನ್ಸ್ ಇಲ್ಲ. ಎಕ್ಸಾಸ್ಟ್ ನೋಟ್ ಸ್ವಲ್ಪ ಚೇಂಜ್ ಇತ್ತು ಕ್ಲಾಸಿಕ್ಕಿಂತ, ಅದು ಬಿಟ್ಟರೆ ಬೇರೆ ಎಲ್ಲ ಸೇಮು. ಮೊದಲು ನಿಮಗೆ ಇದು ಟೈಲ್ ಲೈಟ್ ಸ್ವಲ್ಪ ಬೇರೆ ಥರ ಬತ್ತೀತಾಯಿತ್ತು, ಬಾಕ್ಸ್ ಥರ ಬತ್ತೀತಾಯಿತ್ತು. ಇದು ಸ್ವಲ್ಪ ಈಗ ನಮ್ಮದು ಕ್ಲಾಸಿಕ್ ರೀಬೋನ್ ಕಂಡಂಗೆ ಇದ್ದೇ ಕೊಟ್ಟಿರೋ, ಜಾಸ್ತಿ ಅಂತ ಚೇಂಜ್ ಇಲ್ಲ. ಕಲ್ಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದು. ನನ್ನ ಪ್ರಕಾರ ಉಡುಪಿ ಕುಂದಾಪುರಲ್ಲಿ ಬೇರೆ ಯಾರ ಹತ್ರ ಈ ಗಾಡಿ ಇಲ್ಲ ಈ ಕಲ್ಲರಾಗೆ, ಇದ್ದರೂ ಒಂದು ಕಮೆಂಟ್ ಹಾಕಿಕಂಬ. ಮತ್ತು ನಾರ್ಮಲ್ ಇದು ನಿಮ್ಮ ಹ್ಯಾಲೋಜನ್ ಲ್ಯಾಂಪೇ ಸಿಗುತ್ತೆ ಇದಕ್ಕೆ, ಮಾತ್ರ ಒಳ್ಳೆ ಬ್ರೈಟ್ನೆಸ್ ಇತ್ತು, ಕಂಪ್ಲೇಂಟ್ ಅಂತ ಇಲ್ಲ. ಮೊದಲು ನಿಮಗೆ ಡುವೆಲ್ ಹಾರ್ನ್ ಸಿಗ್ತಿತ್ತು, ಈಗ ಬರೀ ಸಿಂಗಲ್ ಹಾರ್ನ್ ಬತ್ತು ಗಾಡಿಯಾಗೆ. ಅದು ಬಿಟ್ಟರೆ ನಿಮಗೆ ಮೇಯ್ನ್ ಕಿಕ್ಕಿಲ್ಲ, ಆಗಲೇ ಹೇಳ್ದಂಗೆ. ಎಕ್ಸಾಸ್ಟ್ ನೋಟ್ ನಿಮ್ಮ ಗಾಡಿ ಕೇಳಿಸುತ್ತೆ, ಒಳ್ಳೆ ತಂಪಿತ್ತು. ಬಿಟ್ಟರೆ ನಾ ಹೇಳ್ದಂಗೆ ಡಬಲ್ ABS. ಈಗ ಇದು ಲೆಗ್ ಗಾರ್ಡ್ ಮತ್ತು ಸಂಪ್ ಗಾರ್ಡ್ ಹಾಕಬೇಕು, ನೆಕ್ಸ್ಟ್ ಸಲ ತಗೊಂಡೋದನ್ನು ಹಾಕುವ. ಮೈಲೇಜ್ ಒಂದು 35ರಿಂದ 37 ಎಕ್ಸ್ಪೆಕ್ಟ್ ಮಾಡ್ಲಕ್ಕೆ, 40 ಕೊಡುತ್ತೆ ಆರಾಮ್ ಬಿಟ್ಟರೆ. ಮತ್ತು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ನಿಮಗೆ 13 ಲೀಟ್ರ್ ಬತ್ತು, 13 ಲೀಟ್ರ್ ಬತ್ತು. ಮತ್ತು 10 ಲೀಟ್ರಿಗೆ ಎಲ್ಲ ರಿಸರ್ವ್ ತೋರಿಸುತ್ತೆ. ಟೈಮ್ ಟು ಟೈಮಿಗೆ ಫ್ಯೂಲ್ ಕರೆಕ್ಟ್ ಇಟ್ಕೊಂಡು ಒಳ್ಳೆಯದು, ಎಂತಂದರೆ ಫ್ಯೂಲ್ ಇಂಜೆಕ್ಟೆಡ್ ಗಾಡಿ ಎಲ್ಲ ರಗಳಿ ಆಯ್ತು. ಅದಕ್ಕೆ ನಿಮ್ಮ ಎಕ್ಸಾಸ್ಟ್ ನೋಟ್ ಕೇಳಿಸುತ್ತೆ. ಇದು ನಮ್ಮದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಗಾಡಿ ಓಡಿದ್ದೀವಿ ಸರ್ವಿಸಿಗೆ ಕೊಡ್ತು. ಇದು ನಿಮ್ಮ ನಾರ್ಮಲ್ ಇದೆ, ಸೇಮ್ ಮೀಟಿಯೋರಾಗೆ ಇದ್ರಾಗೆಲ್ಲ ಬರ್ತಲ್ಲ ಅದೇ. ನ್ಯೂಟ್ರಲಿ ಹಾಕು. ವೈಬ್ರೇಷನ್ ಇತ್ತು, ನಾ ಇಲ್ಲ ಅಂತ ಹೇಳೋದಿಲ್ಲ. ಮಿರರಾಗೆಲ್ಲ ಸ್ವಲ್ಪ ವೈಬ್ರೇಷನ್ ಇತ್ತು, ನೀವು ಕಂಡ್ರೆ ಚೂರು ಲಕ ಅಂದಿದೆ ಆಚೆಗೆ ಮಿರರ್ ಕಂಡ್ರೆ. ಈ ಸೈಡ್ ಮಿರರಾಗೆ ಅಂತ ಇಲ್ಲ. ಒಂದು 80-90 ಕ್ರೂಸ್ ಮಾಡೋತಿ ನಿಮ್ಗಿಂತ ವೈಬ್ರೇಷನ್ ಅಂತ ಇಲ್ಲ, 0 ವೈಬ್ರೇಷನ್ನು. ಸ್ಟಾರ್ಟ್ ಆಗೋತ್ತಿಗೆ ಚೂರು ವೈಬ್ರೇಷನ್ ಆಗ್ತದೆ ಗಾಡಿ. ಅದು ಬಿಟ್ಟರೆ ನಿಮಗೆ ಇದು ಮಿಡ್ ವೇರಿಯಂಟ್ ಆಯಿತಾ. ಇದಕ್ಕೂ ಕೆಳಗಿದೊಂದು ವೇರಿಯಂಟ್ ಬಂತು. ಈಗ ಹೆಂಗಾಯ್ತು ಅಂದರೆ 4 ವೇರಿಯಂಟ್ ಬಂತು ಈಗ. ಮೊದಲು ಫಸ್ಟ್ ಒಂದು ಬೇಸ್ ವೇರಿಯಂಟ್, ಅದು ಕಲ್ಲರ್ ಅಂತ ಶಾಪಿಲ್ಲ. ಅದರ ನೆಕ್ಸ್ಟ್ ಬಪ್ಪುದು ನಮಗೆ ಬೆಟಾಲಿಯನ್ ಬ್ಲ್ಯಾಕ್ ಅಂತ. ಅದು ಈ ಸೀಟೆಲ್ಲ ಫುಲ್ ಒಂಥರ ಹಳಿ ನಿಮ್ಮ ಎಲೆಕ್ಟ್ರಾದಾಗ ಸೀಟ್ ಬತ್ತಲ್ಲ ಆ ಥರ ಸೀಟ್ ಬಂತು. ಇದು ಮಾತ್ರ ಈ ಗಾಡಿ ಸೀಟ್ ಮಾತ್ರ ಹೆವಿ ಕಂಫರ್ಟೇಬಲ್ ಇತ್ತು. ಯಾರೆಲ್ಲ ಹಿಂದೆ ಕೂತಿರೋ ಯಾರೆಲ್ಲ ಬಿಟ್ಟಿರೋ ಎಲ್ಲ ಹೇಳೋದೇ, ಗಾಡಿ ಸೀಟು ಮಾತ್ರ ಹೆವಿ ಕಂಫರ್ಟ್ ಅಂದೇಳಿ. ಮತ್ತು ನಿಮಗೆ ಅದು ನಿಮ್ಗೆ ಹಾಗೆ ಹೇಳಂಗೆ ಬೆಟಾಲಿಯನ್ ಬ್ಲ್ಯಾಕ್ ಬತ್ತು, ಅದು ಇದು ಸಿಂಗಲ್ ಚಾನಲ್ ABS. ಮತ್ತು ನಿಮಗೆ ಚೂರು ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡುತ್ತೆ, ಚೂರು ರಗಳೆ ಹತ್ತಂದು ಕೇಳಿದೆ, ಕಷ್ಟೇ ಮಾಡ್ಕೊಂಬ್ರು ಅದನ್ನು. ಕೆಟಲಿಟಿಕ್ ಕನ್ವರ್ಟ್ರ್ ನಿಮ್ಗೆ ಇದ್ರಾಗೆಲ್ಲ ಸ್ಕ್ರೂ ಹಾಕಿ ಫಿಟ್ ಮಾಡಿರ್ತೀರ, ಅದ್ರಾಗೆ ನೀವು ಸ್ಕ್ರೂವಲ್ಲಿ ಹಾಕೋದಿಲ್ಲ, ವೆಲ್ಡ್ ಮಾಡಿರ್ತೀರ, ಮತ್ತು ನೀವು ಕಟ್ ಮಾಡ್ಕೊಂಬರು ಅದರ ಅದಾದ್ಮೇಲೆ ಬಪ್ಪುದು ಈ ಮಾಡಲ್ ಸ್ಟ್ಯಾಂಡರ್ಡ್. ಇದ್ರಾಗ ಬ್ಲ್ಯಾಕ್ ಬತ್ತು, ಈ ಕಲರ್ ಬತ್ತು. ಇದಾದ್ಮೇಲೆ ಬಪ್ಪುದು ಒಂದು ಟಾಪ್ ಮಾಡಲ್ ಬತ್ತು. ಅದ್ರಾಗ ಅಂತಂದರೆ ನಮ್ಮದು ಇಂಜಿನ್ ಪಾರ್ಟ್ ಇತ್ತಲ್ಲ, ಅದು ಫುಲ್ ಬ್ಲ್ಯಾಕ್ ಔಟ್ ಬತ್ತು, ಬೇರೆ ಅಂತ ಚೇಂಜ್ ಇಲ್ಲ, ಬೇರೆಲ್ಲ ಸೇಮು. ಇದಕ್ಕೀಗ ನಾನು ಲೆಗ್ ಗಾರ್ಡ್ ಮತ್ತು ಸಂಪ್ ಗಾರ್ಡ್ ಹಾಕಿಲ್ಲ, ಸೊ ಅದಕ್ಕೆ ಲೆಗ್ ಗಾರ್ಡ್, ಸಂಪ್ ಗಾರ್ಡು ಮತ್ತು ಇನ್ನೊಂದು ಬ್ಯಾಕ್ ರೆಸ್ಟ್, ಅದಕ್ಕೊಂದೀಗ 11,000 ಹತ್ರ ಇತ್ತೀಗ. ಅದು ಬಿಟ್ಟರೆ ಗಾಡಿ ಓಕೆ. ಸ್ಟಾರ್ಟಿಂಗಲ್ಲಿ ಮೈಲೇಜ್ ಏನು ಅಷ್ಟೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ, ಮ್ಯಾಕ್ಸ್ 30 ಕೊಡ್ತರು.
30 ಗಾಡಿಗೆ ನೆಕ್ಸ್ಟ್ ಒಂದು 35 to 37 ಎಕ್ಸ್ಪೆಕ್ಟ್ ಮಾಡ್ಲಕ್ಕೆ ಹೆಂಗೆ ನಮ್ಮ ರೈಡಿಂಗ್ ಕಂಡೀಷನ್ ಮೇಲೆ. ಅದು ಬಿಟ್ಟರೆ ಮತ್ತೆಂತ ಇದು ಗಾಡಿ ನಿಮ್ಗೆಂಥರ ಡೌಟ್ ಎಂಥರ ಇದ್ದರೆ ಕಮೆಂಟ್ ಹಾಕಿ. ಕ್ಲಚ್ಚೆಲ್ಲ ನಮ್ಮದು ಸ್ಲಿಪ್ಪರ್ಸ್ ಕ್ಲಚ್ ಮಣ್ಣು ಮಸಿ ಅಂತ ಗೊತ್ತಿಲ್ಲ, ನಾರ್ಮಲ್ ಕ್ಲಚ್ಚೆ. ಮತ್ತು ನಿಮ್ಗೆ ಹಿಂಗೊಂದಿದು ಪೈಲಟ್ ಲ್ಯಾಂಪ್ ಬತ್ತು, ಎಲ್ಲ ಹೆಡ್ಲೈಟೆಲ್ಲ ಹ್ಯಾಲೋಜನ್ನೇ ಮಾತ್ರ. ಇದು ಒಳ್ಳೇದು ಮಾತ್ರ, ಫೋಕಸ್ ಮಾತ್ರ ಒಳ್ಳೇದು ಹ್ಯಾಲೋಜನರು. ಮತ್ತು ಹಾರ್ನ್ ಅದೇ ಸಿಂಗಲ್ ಹಾರ್ನ್, ಮೊದಲೆಲ್ಲ ಡಬಲ್ ಹಾರ್ನ್ ಬರ್ತಿತ್ತು, ಸಿಂಗಲ್ ಹಾರ್ನು. ಇದ್ರಾಗೆ ಬ್ಯಾಟ್ರಿ ಇರುತ್ತೆ, ಈಚಿದ್ರಾಗೆ ಟೂಲ್ ಬಾಕ್ಸು, ಆಚಿದ್ರಾಗೆ ಇನ್ಶೂರೆನ್ಸ್ ಎಲ್ಲ ಹುಡುಕತ್ತೆ ನಿಮಗೆ. ಮತ್ತು ಅದೇ ಜಾಸ್ತಿ ಅಂತ ಸ್ಪೆಕ್ಸ್ ಇಲ್ಲ. ನೀವು ಕ್ಲಾಸಿಕ್ ತಗೊಂಬರ್ರಿ ಒಂದ್ಸಲ, ಈ ಗಾಡಿ ಒಂದ್ಸಲ ಕಾಣಿ ಚೂರು. ನಿಮ್ಮ ಮನೆಯವ್ರು ಈಗ 25-30 ವರ್ಷ ಆಪರಲ್ಲ, ಈ ಗಾಡಿ ತಗೊಂಡ್ರೆ ಒಂಥರ ಕ್ಲಾಸ್ ಇರುತ್ತೆ, ಲುಕ್ ಎತ್ತು ಕಾಂಬಕ್ಕೆ. ಕ್ಲಾಸಿಕ್ ಈಗ ಎಲ್ಲರ ಹತ್ರ ಇರ್ತಾರೆ, ಬುಲೆಟ್ ಹೆಚ್ಚಿನ ಜನ ತಗೊಂತಿಲ್ಲ. ಮತ್ತು ಈ ಥರ ಕಲರೆಲ್ಲ ಇದ್ರೆ ಒಳ್ಳೊಳ್ಳೆ ಆಯ್ತು. ಮತ್ತು ಮೇಯ್ನ್ ಥಿಂಗ್ ಅಂದರೆ ರೇಟು ತುಂಬ ಡಿಫ್ರೆನ್ಸ್. ಇದೀಗ ಡುವೆಲ್ ಚಾನಲ್ ABS. ಈ ಗಾಡಿಗೆ ನನ್ನ ಪ್ರಕಾರ ಆನ್ ರೋಡ್ ಪ್ರೈಸು ಕುಂದಾಪುರದಾಗೆ 2,65,000 ವಿತ್ ದಿಸ್ ಒನ್ ಅಂತ ನಮ್ಮದು ಲೆಗ್ ಗಾರ್ಡ್ 2,65,000 ಹತ್ತು. ಅದೇ ನೀವು ಕ್ಲಾಸಿಕ್ ತಗೊಳ್ಕಂದ್ರೆ 2,65,000 ಕೊಟ್ಟು ನಿಮಗೆ ಸಿಂಗಲ್ ಚಾನಲ್ ABS ಸಿಕ್ಕತ್ತು. ಆ ಕಲರೆಲ್ಲ ಅಷ್ಟೇನು ಶಾಪಿಲ್ಲ ಅದ್ರಾಗೆ, ಆ ಬೇಸ್ ಕಲರೆಲ್ಲ ಬತ್ತು. ನಿಮಗೆ ಅದು ಮಿಲಿಟ್ರಿ ಕಲರ್ ಅದೆಲ್ಲ ಬೇಕಂದರೆ 3 ಲಕ್ಷದವರೆಗೆ ಆಯ್ತು. ನಿಮಗೆ 2,75,000 ನಿಮಗೆ ಇದು ಒಳ್ಳೆ ಡೀಲೇ ಅಲ್ಲ. 65,000 ಮತ್ತು ಅಷ್ಟೇ. ಮತ್ತು ಕಾಣಿ ಒಂದ್ಸಲ ಟೆಸ್ಟ್ ಡ್ರೈವ್ ಕಾಣಿ. ಕುಂದಾಪುರ ಶೋರೂಮಿಗೆ ಡೌಟು ಟೆಸ್ಟ್ ಡ್ರೈವ್ ಕೊಡೋದಿಲ್ಲ. ಆ್ಯಕ್ಚುಲಿ ಮಂಗಳೂರಾಗೆಲ್ಲ ಇದ್ದರೆ ಮಂಗಳೂರು ಶೋರೂಮರು ಟೆಸ್ಟ್ ಡ್ರೈವಿಗೆ ಕೊಡ್ತಾರೆ. ಒಂದ್ಸಲ ಬಿಟ್ಟು ಕಾಣಿ, ಇಷ್ಟ ಕಾಣಿ. ಇದೆಲ್ಲ ಕ್ಲಾಸಿಕ್ಕು. ನನ್ನ ಪ್ರಕಾರ ಕ್ಲಾಸಿಕ್ಕಿಂತ ಇದು ಸ್ವಲ್ಪ ಮ್ಯಾಚ್ ಆಫ್ ಫೀಲ್ ಇತ್ತು ನಿಮಗೆ ಓಡಿಸೋದ್ರಾಗಲ್ಲ. ನಿಮಗೆ ಕ್ಲಾಸಿಕ್ ಸ್ವಲ್ಪ ಡೌನ್ ಇರುತ್ತೆ ಹ್ಯಾಂಡ್ಲ್ ಬಾರು, ಇದು ಸ್ವಲ್ಪ ಅಪ್ರೈಟ್ ಇರುತ್ತೆ ಗಾಡಿ. ಮತ್ತು ಎಕ್ಸಾಸ್ಟ್ ಎಲ್ಲ ಸೇಮೇ, ಅದರಲ್ಲೂ ನೀವು ಕೆಟಲಿಟಿಕ್ ಕನ್ವರ್ಟರ್ ತೆಗೀತು. ಸೊ ಇಲ್ಲೇ ನಮ್ಮದು ಕೆಟಲಿಟಿಕ್ ಕನ್ವರ್ಟರ್ ಬರುತ್ತೆ ಇದ್ರೊಳಗೆ. ಇಲ್ಲಿ ಕಪ್ಪು ಕಲರ್ ತೋರುತ್ತೇನೋ, ಇದು ಕೆಟಲಿಟಿಕ್ ಕನ್ವರ್ಟರ್. ಇದನ್ನು ತೆಗೆದು ಫ್ರೀ ಫ್ಲೋ ಇದು ಬತ್ತು, ಪೈಪ್ ಬತ್ತು, ಅದನ್ನು ಹಾಕಿ. ಸೊ ಕ್ಯಾಟಲಿಟಿಕ್ ಕನ್ವರ್ಟ್ರಿಗೆ ಇಲ್ಲೇ ಇದಿತ್ತು ಕಾಣಿ, ಸ್ಕ್ರೂ ಬೋಲ್ಟ್ ಎಲ್ಲ ತೆಗೆದು ಇದನ್ನು ತೆಗೆದು ಈ ಪೈಪಿಗೆ ಒಂದು ಇದು ಪೈಪ್ ಕೊಡ್ಕು, ಫ್ರೀ ಪೈಪನ್ನಲ್ಲಿ ಕೊಡ್ತು. ಅದರ ಮೇಲೆ ನಿಮಗೆ ಯಾವ್ದು ಬೇಕೋ ಎಕ್ಸಾಸ್ಟ್ ಹಾಕೊಂಬತ್ತು. ಇದ್ರದ್ದು ಎಕ್ಸಾಸ್ಟ್ ಒಳ್ಳೆ ಇತ್ತು. ನಿಮಗೆ ನಾರ್ಮಲ್ ಕ್ರೂಸ್ ಹಪ್ಪತ್ತಿಗೆಲ್ಲ ಸೌಂಡ್ ಬರ್ತಿಲ್ಲ. ಈ ಏರ್ಗೀರೆಲ್ಲ ಹೊರಸೋತಿಗೆ ಒಳ್ಳೆ ಬೇಸಿನ ಒಟ್ಟು ಬತ್ತು. ಮತ್ತು ಎಂತ ಇಲ್ಲ, ಗಾಡಿ ಇಷ್ಟೇ. ಗಾಡಿ ಬಿಡೋಕೊಂಚೂರು ಗಮ್ಮತ್ತಾಯ್ತು ಅಷ್ಟೇ. ನಿಮಗೆ ಮೊದಲು ಗಾಡಿ NS, ಅದಕ್ಕೆ ಇದಿಲ್ಲದೆ ಹಿಂದೆ ಬೋದಿದ್ದು. ಇದ್ರಾಗ 2 ಇತ್ತು, ಒಂಥರ ಒಳ್ಳೆ ಆಯ್ತು ನಿಮ್ಮ ಹಾಪತ್ತಿಗೆ. ಮತ್ತೊಂದು ಪ್ರಾಬ್ಲಮ್ ಎಂತಂದರೆ ಗೇರ್ ಪಟ್ಟ ಬಿಡೋದಿಲ್ಲ. ಆಮೇಲೆ ಹಳೆ ಗಾಡಿ NS ಬಾಡ್ ಗೇರ್ ಆಗ್ತಿತ್ತು. ಇದ್ರಾಗೆಲ್ಲ ಅಷ್ಟು ಗೇರೆಲ್ಲ ಪಟ್ಟ ಕಸ್ಕೊಂತಿಲ್ಲ, ಅದೊಂದು ಸಮಸ್ಯೆ. ಮತ್ತೆಂತ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಲಾಂಗೆಲ್ಲ ಆರಾಮ ಮಾಡಿದಾಗ ಬೆನ್ನು ಎಂತ ಬರ್ತಿಲ್ಲ. ಮತ್ತೆಂತ ಡೌಟ್ ಇದ್ದರೆ ಹಾಕಿ ಕಮೆಂಟಿಗೆ, ನಾನು ರಿಪ್ಲೈ ಕೊಡ್ತೇನೆ ನಿಮಗೆಲ್ಲ. ನೆಕ್ಸ್ಟ್ ಎಂಥರು ಒಂದು ಅಪ್ಡೇಟ್ ಎಂಥರು ಇದ್ದರೆ ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕ್ತೆ. ಮತ್ತೆ